ನಂದಿಯ ಕಿವಿಯಲ್ಲಿ ಹೇಳಿದರೆ ಪರಮಶಿವನಿಗೆ ನಿಜವಾಗಿಯೂ ಕೇಳುತ್ತದೆಯಾ? ಯಾಕೆ ಎಲ್ಲರೂ ತಮ್ಮ ತಮ್ಮ ಪ್ರಾರ್ಥನೆಗಳನ್ನು ಕೆಲವೊಮ್ಮೆ ನಂದಿಯ ಕಿವಿಯಲ್ಲಿ ಹೇಳುತ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಶಿವಪುರಾಣದ ರುದ್ರ ಸಂಹಿತೆಯಲ್ಲಿ ಈ ರೀತಿ ಹೇಳಲಾಗಿದೆ. ಒಮ್ಮೆ ಋಷಿಗಳು ಹಾಗೂ ಭಕ್ತರು ತಮ್ಮ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಲು ಶಿವನ ಬಳಿಗೆ ಬರುತ್ತಾರೆ. ಆದರೆ ಶಿವನು ಆ ಸಮಯದಲ್ಲಿ ಧ್ಯಾನದಲ್ಲಿರುತ್ತಾನೆ. ಹಾಗಾಗಿ ಋಷಿಗಳು ಹಾಗೂ ಭಕ್ತರು ಕಾಯುತ್ತಾರೆ. ಆ ಸಮಯದಲ್ಲಿ ನಂದಿಯು ಈ ರೀತಿ ಹೇಳುತ್ತಾನೆ, ನೀವು ಹೇಳಬೇಕಾದದ್ದನ್ನು ನನಗೆ ಹೇಳಿ, ನಾನು ಸ್ವತಃ ಶಿವನಿಗೆ ಹೇಳುತ್ತೇನೆ. ಶಿವನು ಧ್ಯಾನದಲ್ಲಿದ್ದರೂ ಅವನ ಮನಸ್ಸು ನನ್ನ ಹೃದಯದಲ್ಲಿದೆ ಎಂದು ನಂದಿ ಹೇಳುತ್ತಾನೆ. ಆಗ ಬಂದಿರುವ ಋಷಿಗಳು ಹಾಗೂ ಭಕ್ತರು ನಂದಿಯ ಕಿವಿಯಲ್ಲಿ ತಮ್ಮ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ನಂದಿಯು ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಭಕ್ತಿಯಿಂದ ಕೇಳಿ ಧ್ಯಾನ ಸ್ಥಿತಿಯಲ್ಲಿದ್ದ ಶಿವನ ಕಿವಿಗೆ ತನ್ನ ಧ್ಯಾನ ಶಕ್ತಿಯಿಂದ ತಲುಪಿಸುತ್ತಾನೆ. ಆಗ ಶಿವನು ಕಣ್ಣು ತೆರೆದು, ನಂದಿ, ನೀನು ನನ್ನ ಭಕ್ತರ ಹೃದಯದಲ್ಲಿರುವ ಮಾತುಗಳನ್ನು ನನಗೆ ಕೇಳಿಸಿದೆ. ಆದ್ದರಿಂದ ಇನ್ನು ಮುಂದೆ ನಿನ್ನನ್ನು ದರ್ಶನ ಮಾಡಿ ನಿನ್ನ ಕಿವಿಯಲ್ಲಿ ಹೇಳಿದ ಮಾತುಗಳು ನೇರವಾಗಿ ನನಗೆ ತಲುಪುತ್ತದೆ ಎಂದು ಪರಮಶಿವನು ಹೇಳುತ್ತಾನೆ. ಆ ದಿನದಿಂದ ನಂದಿಯ ಕಿವಿಯಲ್ಲಿ ಹೇಳಿದರೆ ಶಿವನಿಗೆ ಕೇಳುತ್ತದೆ ಎಂಬ ಸಂಪ್ರದಾಯ ಆರಂಭವಾಗುತ್ತದೆ. ಭಕ್ತರು ನಂದಿಯ ಮೂಲಕ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಯು ಭಕ್ತಿಯ ರೂಪದಲ್ಲಿ ಶಿವನ ಹೃದಯಕ್ಕೆ ತಲುಪುತ್ತದೆ ಎಂಬ ಪ್ರತೀತಿ ಶುರುವಾಗುತ್ತದೆ. ಇನ್ನು ನಂದಿ ಅಂದರೆ ಕೇವಲ ಒಂದು ಕಲ್ಲಿನ ವಿಗ್ರಹವಲ್ಲ, ಅದು ಭಕ್ತಿ ಮತ್ತು ಧರ್ಮದ ಸಂಕೇತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.